ಮಂಗಳೂರು ಬಿಜೆಯ ಸುಭದ್ರಾ ರಾವ್ MBA ಪದವೀಧರೆ, ದೇಲಂಪಾಡಿ ಯೋಗ ಪ್ರತಿಷ್ಠಾನದ ಯೋಗ ಶಿಕ್ಷಕಿ. ನನ್ನ ತಂದೆಯವರು ಸರಿನ ಸ್ಟೂಡೆಂಟ್ ಆಗಿದ್ದರು. ಸರಿನ ಕ್ಯಾಂಪಿಗೆಲ್ಲ ಹೋಗ್ತಾ ಇದ್ರು. ನಾನು ನನ್ನ ತಂದೆಯನ್ನು ನೋಡುವಾಗ ಅವರ ಹೆಲ್ತಲ್ಲಿ ತುಂಬಾ ಇಂಪ್ರೂವ್ಮೆಂಟ್ ಇತ್ತು. ಫಿಸಿಕಲಿ ಮೆಂಟಲಿ ಎಲ್ಲ ಚೇಂಜಸ್ ಇತ್ತು ಅವರಲ್ಲಿ ಕೂಡ. ಆವಾಗ ನನಗೆ ಅನಿಸ್ತಾ ಇತ್ತು ನಾನು ಕೂಡ ದೇಲಂಪಾಡಿಯವ್ರ ಹತ್ರ ಕಲಿಬೇಕು. ಯಾಕಂದರೆ ದೇಲಂಪಾಡಿ ಸರ್ ಅಂದರೆ ಕೂಡ ಒಂದು ಬ್ರ್ಯಾಂಡ್, ಅವರು ದೊಡ್ಡ ಹೆಸರು ಮಾಡಿದವರು, ಸಾಧಕರು. ಒಂದು ದಿವಸ ನನಗೆ ಆರೋಗ್ಯದಲ್ಲಿ ಏರುಪೇರು ಆಯಿತು. ಆವಾಗ ನನ್ನ ತಾಯಿಯವರು ಹೇಳಿದರು, ಇಲ್ಲ ನೀನು ಡಾಕ್ಟರಿಗೆಲ್ಲ ದುಡ್ಡು ಕೊಡೋ ಬದಲು ನೀನು ಯೋಗಕ್ಕೆ ಸೇರು ಅಂತ ಹೇಳಿ ನನಗೆ ಇಲ್ಲಿ ಸರಿನ ಪ್ರತಿಷ್ಠಾನಕ್ಕೆ ಒಂದು ದಿವಸ ಕರ್ಕೊಂಡ್ಬಂದರು. ನೋಡಿದಾಗ ನನಗೆ ಒಂದು 10 ನಿಮಿಷದಲ್ಲೇ ಸರನ್ನು ನೋಡಿ ನನಗೆ ಆಶ್ಚರ್ಯ ಆಯಿತು. ಅಂದರೆ ಅಷ್ಟು ಸಾಧನೆ ಮಾಡಿದವರು, ಅಷ್ಟು ದೊಡ್ಡ ಹೆಸರು, ಅದು ಅಷ್ಟೇ ವಿನಯತೆ, ಸರಳತೆ, ಮುಗ್ಧತೆ ಮತ್ತು ಯೋಗದಲ್ಲಿ ಅವರಿಗೆ ಇರುವ ನಾಲೆಜನ್ನು ನೋಡಿ ನನಗೆ ತುಂಬಾ ಆಶ್ಚರ್ಯ ಆಯಿತು. ಇಂಥ ವ್ಯಕ್ತಿಯಿಂದ ಒಂದು ಕಲೀಲಿಕ್ಕೆ ನನಗೆ ಒಂದು ಆಪರ್ಚುನಿಟಿ ಸಿಕ್ಕಿದರೆ ನಿಜವಾಗ್ಲೂ ನಾನು ಲಕ್ಕಿ ಅಂತ ಅನಿಸಿತು. ಮತ್ತು ಸರ್ ನನಗೆ ತುಂಬಾ ಮೋಟಿವೇಟ್ ಮಾಡಿದರು. ಫಸ್ಟ್ ಡೇ ನನ್ನ ಸಮಸ್ಯೆ ಬಗ್ಗೆ ಎಲ್ಲ ಕೇಳಿ, ಮತ್ತು ನೀನು ಚೆಂದ ಮಾಡ್ತೀನಿ, ನಿನ್ನ ಬ್ಯಾಕ್ ಬೆಂಡಿಂಗ್ ಎಲ್ಲ ಒಳ್ಳೆ ಉಂಟು ಅಂತ ಹೇಳಿ ನನಗೆ ಎನ್ಕರೇಜ್ ಮಾಡಿದ್ದು. ನನಗೆ ಅದೊಂಥರ ಒಂದು ಪುಷ್ ಕೊಡ್ತು. ಸೊ ನೆಕ್ಸ್ಟ್ ಡೇಯಿಂದ ನಾನು ಕ್ಲಾಸಿಗೆ ಬರಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಮತ್ತು ನಾನು ತುಂಬಾ ಲಕ್ಕಿ ಇದ್ದೆ. ಆವಾಗ ನನಗೆ ಸರ್ ಮಾತ್ರ ಅಲ್ಲ, ಅವರ ಮಿಸ್ಸಸ್ ಶ್ರೀಮತಿ ವೀಣಾ ದೇಲಂಪಾಡಿಯವರ ಜೊತೆ ಸಹ ಕಲೀಲಿಕ್ಕೆ ಸಿಕ್ತು. ಮತ್ತು ಸರ್ ಜೊತೆ ಟ್ರೈನಿಂಗ್ ಪಡೆದ ವಿದ್ಯಾರ್ಥಿಗಳು, ಸೀನಿಯರ್ ಟೀಚರ್ಸ್ ನೀನಾ ಪೈ, ಸುಮಾ ಮೇಡಮ್ ಇದ್ದರು. ಅವರ ಜೊತೆ ನನಗೆ ಒಂದು ವಿದ್ಯಾರ್ಥಿಯಾಗಿ, ಅವರ ವಿದ್ಯಾರ್ಥಿಯಾಗಿ ಸಹ ನನಗೆ ಒಂದು ಸೌಭಾಗ್ಯ ಸಿಕ್ತು ಕಲೀಲಿಕ್ಕೆ. ಸೊ ಇವರ ಜೊತೆ ಎಲ್ಲ ನಾನು ಕಲಿಯುವಾಗ ನಾನು ಅವರನ್ನು ಕೂತ್ಕೊಂಡು ವಾಚ್ ಮಾಡ್ತಾ ಇದ್ದೆ. ಹೇಗೆ ಕಲಿಸ್ತಾರೆ, ಹೇಗೆ ಮಾಡ್ತಾರೆ, ಅವರಲ್ಲಿ ಇರುವ ತಾಳ್ಮೆ, ಅದೊಂದು ಪೇಷನ್ಸ್, ಟೀಚಿಂಗ್ ಲೆವೆಲ್. ಮತ್ತು ಸರ್ ಇದು ಒಂದು ಪ್ಲಸ್ ಪಾಯಿಂಟ್ ಅಂದರೆ ಅವರು ಯಾವುದೇ ನಾವು ಆಸನ ಮಾಡುವಾಗ ಅವ್ರು ಹೇಳ್ತಿದ್ರು, ಇದು ಯಾರು ಮಾಡಬೇಕು, ಯಾರು ಮಾಡಬಾರ್ದು, ಪಾಸಿಟಿವ್ ಮತ್ತು ಕಾಂಟ್ರಾಂಡಿಕೇಶನ್ಸ್ ಹೇಳ್ತಾ ಇದ್ರು. ನನಗೆ ಅದು ತುಂಬಾ ಖುಷಿ ಅನ್ನಿಸ್ತದೆ. ಎಲ್ಲಿ ಸಹ ಅಂಥ ಸಿಸ್ಟಮ್ ನಾನು ನೋಡಿರಲಿಲ್ಲ. ಮತ್ತು ಅದು ನನಗೆ ತುಂಬಾ ಇಷ್ಟ ಆಯಿತು. ನಿಧಾನವಾಗಿ ಸರ್ ಜೊತೆ, ಹಾಗೆ ನಾನು ಸರ್ ಕ್ಯಾಂಪಿಗೆ ಹೋಗ್ತಿದ್ರು, ನಾನು ಅವರ ಜೊತೆ ಅಸಿಸ್ಟ್ ಮಾಡಲಿಕ್ಕೆ ಹೋಗ್ತಾ ಇದ್ದೆ ಸರ್ ಜೊತೆ ಕ್ಯಾಂಪಿಗೆ. ಅಂದರೆ ನೋಡಲಿಕ್ಕೆ ಸರ್ ಹೇಗೆ ಕ್ಲಾಸ್ ಮಾಡ್ತಾರೆ, ಟೀಚರ್ಸ್ ಎಲ್ಲ ಹೇಗೆ ಕ್ಲಾಸ್ ಮಾಡ್ತಾರೆ ಅಂತ. ಹಾಗೆ ನೋಡುತ್ತಾ ನೋಡುತ್ತಾ ನನಗೆ ಒಂಥರ ಯಾವಾಗ ಅಂತ ನನಗೆ ಗೊತ್ತಿಲ್ಲ, ಯೋಗ ಬಿಕೇಮ್ ಪಾರ್ಟ್ ಆಫ್ ಮೈ ಲೈಫ್. ನನ್ನನ್ನು ಆವರಿಸಿತು ಯೋಗ. ಉನ್ನತ ವ್ಯಾಸಂಗ ಮಾಡುವ ಸಂದರ್ಭ ಬಂತು. ಆಗ ಯೋಗಾಭ್ಯಾಸ ನಿಂತೇ ಹೋಯಿತು. ಆರೋಗ್ಯದಲ್ಲಿ ಮತ್ತೆ ಏರುಪೇರು ಉಂಟಾದದ್ದರಿಂದ ಪುನಃ ಯೋಗಾಭ್ಯಾಸ ಮುಂದುವರಿಸಿದೆ. ಇದು ಹೀಗೆ ಮುಂದುವರಿದು ಇತರರಿಗೆ ಯೋಗ ತರಬೇತಿ ನೀಡುವಷ್ಟರ ಮಟ್ಟಿಗೆ ನಾನು ಬೆಳೆದೆ ಎಂದವರು ಸುಭದ್ರಾ ರಾವ್. ಕೊರೋನಾ ಟೈಮ್ ಬಂತು. ಆವಾಗ ನಾನು ಪುನಃ ಸರ್ ಹತ್ರ ಓಡಿ ಬಂದೆ. ಸರ್ ನನಗೆ ಪುನಃ ಸಮಸ್ಯೆ ಕಾಡ್ತಾ ಉಂಟು. ಕೇಳಿದರು, ಪರವಾಗಿಲ್ಲ ನೀನು ಪುನಃ ನಾಳೆಯಿಂದನೇ ಯೋಗಕ್ಕೆ ಜಾಯ್ನ್ ಆಗು ಅಂತ ಹೇಳಿದರು. ಹಾಗೆ ನಾನು ಪುನಃ ಯೋಗ ಕ್ಲಾಸಿಗೆ ಜಾಯ್ನ್ ಆದೆ. ಆವಾಗ ಕೊರೋನಾ ಟೈಮ್ ಸರ್ ಆನ್ಲೈನ್ ಕ್ಲಾಸ್ ಮಾಡ್ತಾಯಿದ್ರು. ಅವರು ಫಸ್ಟ್ ಇರಬೇಕು, ಇಫ್ ಐ ಆಮ್ ನಾಟ್ ರಾಂಗ್, ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಮಾಡಲಿಕ್ಕೆ. ಆವಾಗ ಸರಿಗೆ ಪುರ್ಸೊತ್ತೇ ಇರಲಿಲ್ಲ. ಬೆಳಗ್ಗೆಯಿಂದ ಸಂಜೆವರೆಗೆ ಅವರು ಆನ್ಲೈನ್ ಕ್ಲಾಸಸ್ ಮಾಡ್ತಾ ಇದ್ದರು ಕೊರೋನಾ ಟೈಮ್. ಹಾಗೆ ಸ್ವಲ್ಪ ರಿಸ್ಟ್ರಿಕ್ಷನ್ಸ್ ಕಮ್ಮಿ ಆದ ನಂತರ ಒಂದು 4-5 ಮಂದಿ ಆಫ್ಲೈನಿಗೆ ಬರಲಿಕ್ಕೆ ಶುರು ಮಾಡಿದರು ಪುನಃ. ಆವಾಗ ನಾನು ಬರ್ತಾ ಇದ್ದೆ. ಆನ್ಲೈನ್ ಆಫ್ಲೈನ್ ಒಟ್ಟಿಗೆ ಆಗ್ತಾ ಇತ್ತು ಕ್ಲಾಸ್. ಆವಾಗ ಸರ್ ನನಗೆ ಹೇಳಿದರು, ಒಂದು ದಿವಸ ನೋಡ್ತಾ ಇದ್ದರು, ಯಾಕಂದರೆ ಆವಾಗ ಸುಮಾರು ವರ್ಷ ಆಯಿತು, 4-5 ವರ್ಷ ಆಗಿತ್ತು ನಾನು ಬರ್ತಾ ಇರೋದು. ಸರ್ ಹೇಳಿದರು, ಒಂದು ದಿವಸ ನೋಡುವ ಸುಭದ್ರ, ನೀನು ಇವತ್ತು ಕ್ಲಾಸ್ ಮಾಡು ಅಂತ ನನಗೆ ಒಂದು ಆಪರ್ಚುನಿಟಿ ಕೊಟ್ಟರು. ನನಗೆ ಭಯ ಆಯಿತು. ನಾನು ಹೇಳಿದೆ, ಸರ್ ಇಷ್ಟು ದೊಡ್ಡ ರೆಸ್ಪಾನ್ಸಿಬಿಲಿಟಿ ನಾನು ಹೇಗೆ ಮಾಡು. ಏಕೆ ಅವ್ರು ಹೇಳಿ, ಇಲ್ಲ ನೀನು ಇಷ್ಟು ವರ್ಷದಿಂದ ಬರ್ತಾ ಇದ್ದಿ, ಇವತ್ತೊಂದು ಮಾಡು ನೋಡುವ ಅಂತ ಹೇಳಿ ನನಗೆ ಒಂದು ಚಾನ್ಸ್ ಕೊಟ್ಟರು ಸರ್. ಸೊ ಹಾಗೆ ನಿಧಾನವಾಗಿ ಒಂದೊಂದೇ ಕ್ಲಾಸಸ್ ನನಗೆ ಕೊಡ್ತಾ ಹೋದರು ಸರ್. ನನಗೆ ಅಭ್ಯಾಸ ಆಗ್ತಾ ಹೋಯಿತು. ಹಾಗೆ ಒಂದು ದಿವಸ ಒಂದು ದೊಡ್ಡ ಶಾಲೆಗೆ, 500-700 ಮಕ್ಕಳಿರುವ ಶಾಲೆಗೆ ಕಳಿಸಿದ್ರು, ಒಬ್ಬಳೇ ಹೋಗು ಮಾಡು ಅಂತ. ಅದು ನನಗೆ ಸ್ವಲ್ಪ ಹೋದೆ ನಾನು. ಮತ್ತು ಸ್ವಲ್ಪ ನನಗೆ ಕಾನ್ಫಿಡೆನ್ಸ್ ಕೊಂಡು, ಓಕೆ ನಾನು ಮಾಡಬಲ್ಲೆ. ಟೀಚಿಂಗಲ್ಲಿ ಕೂಡ ನನಗೆ ಇಂಟ್ರೆಸ್ಟ್ ಬರಲಿಕ್ಕೆ ಶುರು ಆಯಿತು. ಮತ್ತು ಹಾಗೆ ಸರ್ ಅಂದರೆ ನನಗೆ ಸುಮ್ಮನೆ ಕೊಡಲಿಲ್ಲ. ಸರ್ ಸುಮಾರು ವರ್ಷ ಟ್ರೈನಿಂಗ್ ಆದ ನಂತರ ನನಗೆ ಟೀಚಿಂಗಿಗೆ ಕೊಟ್ಟರು. ಈಗ ನಾವು ಎಕ್ಸಾಮ್ ಪಾಸ್ ಮಾಡಿದೆ ನಾನು, ಅದು ಕೂಡ ಸರ್ ಹೇಳಿದರು, ಎಕ್ಸಾಮ್ ಬರೀ, ಟೀಚಿಂಗಿಗೆಲ್ಲ ಒಳ್ಳೇದಾಗ್ತದೆ ಅಂತ ಹೇಳಿ ಎಕ್ಸಾಮ್ ಬರದೆ ಪಾಸ್ ಆದೆ. ಎಕ್ಸಾಮ್ ನಾವು ಹಾರ್ಡ್ ವರ್ಕ್ ಮಾಡಿದರೆ ಪಾಸ್ ಆಗ್ಬೋದು, ಆದರೆ ಟೀಚಿಂಗಿಗೆ ಒಂದು ಬೇರೆ ಒಂದು ಮೆಥಡ್ ಇದೆ. ಅದು ನೀವು ಸರ್ ಜೊತೆ ಒಟ್ಟಿಗೆ ಕ್ಯಾಂಪ್ಸಿಗೆಲ್ಲ ಹೋಗಬೇಕು, ಅವರ ಜೊತೆ ಎಕ್ಸ್ಪೀರಿಯೆನ್ಸ್ ಆಗಬೇಕು, ಅವ್ರು ಹೇಗೆ ಮಾಡ್ತಾರೆ. ಒಂದೊಂದು ಪೇಷಂಟ್, ಒಂದೊಂದು ಸ್ಟೂಡೆಂಟ್ ಒಂದೊಂದು ಥರ ಇರ್ತಾರೆ. ಈಗ ಸಪೋಸ್ ವಯಸ್ಸಾದವರು, ಅವರಿಗೆಲ್ಲ ನೀವು
ನೀವು ಸೂರ್ಯ ನಮಸ್ಕಾರ ಮಾಡಿ, ಫ್ರಂಟ್ ಬೆಂಡಿಂಗ್ ಮಾಡಿ ಅಂತ ಹೇಳಿದರೆ ಆಗುವುದಿಲ್ಲ. ಅವರಿಗೆ ಕೂತು ಮಾಡಿಸುವಂಥದ್ದು ಕೆಲವುದು ಮಾಡಿಸಬೇಕು, ಮುದ್ರೇಸ್ ಮಾಡಿಸ್ಬೇಕು, ಅಥವಾ ಬೆನ್ನಿನ ಆಧಾರದಲ್ಲಿ ಮಲಗಿ ಲೈಟಾಗಿ ಕೆಲವು ಎಕ್ಸಸೈಸ್ ಮಾಡಿಸಬೇಕು. ಅದೆಲ್ಲ ನಾನು ಸರ್ ಜೊತೆ ಕ್ಯಾಂಪಿಗೆ ಹೋಗಿ ಕಲಿತೆ. ಸೊ ಅದು ನನಗೆ ಟೀಚಿಂಗ್ ಮಾಡುವಾಗ ತುಂಬಾ ಈಸಿ ಆಯಿತು. ಕಾಂಟ್ರಾಇಂಡಿಕೇಶನ್ಸ್ ಹೇಳೋದು, ಯಾರು ಮಾಡಬೇಕು ಯಾರು ಮಾಡಬಾರ್ದು, ಮಕ್ಕಳಿಗೆ ಒಂದು ರೀತಿ ನಾವು ಟ್ರೀಟ್ ಮಾಡಬೇಕು, ವಯಸ್ಸಾದವರಿಗೆ ಮತ್ತು ಜನರಲ್ ಕೆಲವರು ವೆಯ್ಟ್ ಲಾಸಿಗೆ ಅಂತ ಬರ್ತಾರೆ ಅವರಿಗೆ ಒಂದು ರೀತಿಯಲ್ಲಿ ಟ್ರೀಟ್ ಮಾಡಬೇಕು. ಹಾಗೆ ನನಗೆ ಸರ್ ಜೊತೆ ಹೋಗಿ ತುಂಬ ಎಕ್ಸ್ಪೀರಿಯೆನ್ಸ್ ಆಗಿ ಇವತ್ತು ನಾನು ಹೇಳಬಲ್ಲೆ, ಎಷ್ಟೇ ಜನ ಆಡಿಯನ್ಸ್ ಇದ್ದರೂ ಕೂಡ ನಾನು ಅವರನ್ನು ಫೇಸ್ ಮಾಡಿ ಒಂದು ಕ್ಲಾಸ್ ಮಾಡಬಲ್ಲೆ ಅಂತ ಒಂದು ನನಗೆ ಧೈರ್ಯ ಹಾಗೂ ಆತ್ಮವಿಶ್ವಾಸ ಬಂದಿದೆ. ಚಿಕ್ಕ ಪ್ರಾಯದಲ್ಲೇ ಯೋಗಾಭ್ಯಾಸದಲ್ಲಿ ತೊಡಗಬೇಕು. ವಯಸ್ಸಾದಂತೆ ಆರೋಗ್ಯ ಸಮಸ್ಯೆಗಳು ಎದುರಾಗುತ್ತವೆ. ಹಾಗಾಗಿ ಶಾರೀರಿಕ ದೃಢತೆ ಹೊಂದಬೇಕಾದರೆ ಯೋಗ ಅತ್ಯವಶ್ಯಕ. ಯೋಗದಿಂದ ಆರೋಗ್ಯ ಎನ್ನುತ್ತಾರೆ ಸುಭದ್ರಾ. ನಮಗೆ ಶಾಲೆಯಲ್ಲಿ ಯೋಗ ಪೀರಿಯಡ್ ಅಂತ ಇರ್ತಿತ್ತು. ಸ್ವಲ್ಪ ಹೊತ್ತೊಂದು ಯೋಗ ಮಾಡಿಸ್ತಾ ಇದ್ರು ವಾರದಲ್ಲಿ ಒಂದು ಸತಿ. ಆವಾಗ ನಾವು ಅಯ್ಯೋ ಇದು ಯಾಕೆಪ್ಪ ಅಂತ ಹೇಳಿ ಹೋಗ್ತಾ ಇತ್ತು. ಅದ್ರ ಪ್ರಯೋಜನ ಆವಾಗ ನಮಗೆ ಗೊತ್ತಾಗೋದಿಲ್ಲ ಚಿಕ್ಕ ಪ್ರಾಯದಿರುವಾಗ. ಈಗಿನ ಮಕ್ಕಳಿಗೆ ಸಹ ಅದೇ ಹೇಳೋದು, ಒಂದು ಸತಿ ನಮಗೊಂದು 25-30 ಆದ ನಂತರ ನಮಗೆ ಗೊತ್ತಾಗ್ತದೆ ಯೋಗದ ಬೆಲೆ. ಆವಾಗ ನಮ್ಮ ದೇಹ ನಾವು ಹೇಳಿದಾಗೆ ಕೇಳೋದಿಲ್ಲ, ದೇಹ ಹೇಳಿದಾಗೆ ನಾವು ಕೇಳಬೇಕಾಗ್ತದೆ. ಸೊ ನಾನು ಕೂಡ ಹಾಗೆ ಏನು ನಾಲೆಜ್ ಇರಲಿಲ್ಲ. ನಾನು ಇಲ್ಲಿ ಸೇರಿದಾಗ 2017 ABCD ನಾಲೆಜ್ ಇಲ್ಲ. ಯೋಗ ಅಂದರೆ ಬರೀ ಆಸನ ಅಂತ ಅನಿಸಿತು. ಇಲ್ಲಿ ಬಂದ ಕೂಡಲೇ ಸರ್ ಪ್ರತಿಯೊಂದು ಆಸನದ ಬಗ್ಗೆ ಮಾತ್ರ ಅಲ್ಲ, ಯೋಗ ಅಂದರೆ ಏನು ಅವರು ಕೊಟೇಶನ್ ಹೇಳ್ತಾ ಇದ್ರು. ಪ್ರತಿಯೊಂದು ಕ್ಲಾಸಲ್ಲಿ ಸಹ ಯೋಗ ಚಿತ್ತ ವೃತ್ತಿ ನಿರೋಧ, ಯೋಗವನ್ನು ಕಂಡುಹಿಡಿದವರು ಯಾರು, ಯೋಗದಲ್ಲಿ ಯಾವ ಫುಡ್ ತಿನ್ನಬೇಕು ತಿನ್ನಬಾರ್ದು, ಪ್ರಯೋಜನಗಳು, ಮತ್ತು ಆಸನ ಮಾತ್ರ ಯೋಗ ಅಲ್ಲ, ಅಲ್ಲಿ ಅಷ್ಟಾಂಗ ಯೋಗ ಉಂಟು. ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಹಾಗೂ ಸಮಾಧಿ, ಈ 8 ಮೆಟ್ಟಿಲುಗಳ ಬಗ್ಗೆ ಅವರು ಹೇಳ್ತಾ ಇದ್ರು. ಇದ್ರ ಬಗ್ಗೆ ಎಲ್ಲ ನಮಗೆ ನಾಲೆಜೇ ಇರಲಿಲ್ಲ. ಸೊ ಇಲ್ಲಿ ಬಂದು ನಾನು ಕಲಿತೆ. ಯೋಗ ಅಂದರೆ ಒಂದು ದೊಡ್ಡ ಮಹಾಸಾಗರ. ಈಗ ನಾನು ಕಲಿತದ್ದು ಕೂಡ ಒಂದು ಸಣ್ಣ ಬಿಂದು ಅಷ್ಟೇ, ಅದು ಇನ್ನೂ ಸಹ ಕಲೀಲಿಕ್ಕೆ ತುಂಬ ಉಂಟು ಸರ್ ಹತ್ರ. ಹಾಗೆ ನಾನು ಸರ್ ಜೊತೆ ಹೋಗಿ ಅವರ ಕ್ಲಾಸುಗಳನ್ನು ಕೇಳಿ ಯೋಗ ನಿಜ ಏನು, ಯೋಗ ಚಿತ್ತ ವೃತ್ತಿ ನಿರೋಧ ಅಂದರೆ ಅರ್ಥ ಏನು ಅಂತ ನಾನು ಇಲ್ಲಿ ಬಂದು ಕಲಿತೆ. ನಾನು ಯೋಗದ ಸ್ವಲ್ಪವೂ ತಿಳುವಳಿಕೆ ಇಲ್ಲದ ನಾನು ದೇಲಂಪಾಡಿ ಯೋಗ ಪ್ರತಿಷ್ಠಾನಕ್ಕೆ ಬಂದು ಸೇರಿದ ಮೇಲೆ ಎಲ್ಲವನ್ನೂ ಕಲಿತೆ, ವ್ಯಕ್ತಿಗತವಾಗಿ ಬೆಳೆದೆ. ಇದು ನನ್ನಲ್ಲಿ ನೆಮ್ಮದಿಯನ್ನು ತಂದಿದೆ ಎಂದವರು ಸುಭದ್ರಾ ರಾವ್. ಆಲ್ಮೋಸ್ಟ್ 10 ಇಯರ್ಸಿಂದ ನಾನೀಗ ಲೈಫ್ ಸ್ಟೈಲ್ ಫಿಸಿಕಲಿ ಮೆಂಟಲಿ ನನಗೆ ತುಂಬಾ ಚೇಂಜಸ್ ಆಗಿದೆ. ಆಯಿತಾ, ನನಗೆ ತಾಳ್ಮೆ ಬಂದಿದೆ, ತುಂಬ ಪೇಷನ್ಸ್ ಬಂದಿದೆ, ಡಿಸಿಪ್ಲಿನ್ ಬಂದಿದೆ. ಒಂದು ಸ್ಟೂಡೆಂಟ್ಸ್ನ ಹ್ಯಾಂಡಲ್ ಮಾಡುವಾಗ ಸಹ ಹಾಗೆ ಒಬ್ಬರು ಒಂದೊಂದು ಥರ ಇರ್ತಾರೆ ಸರ್. ಒಬ್ಬರಿಗೆ ಡಿಪ್ರೆಷನ್ ಇರ್ತದೆ, ಒಬ್ಬರಿಗೆ ಬೆನ್ನು ಪ್ರಾಬ್ಲಮ್ ಇರ್ತದೆ, ಒಬ್ಬರು ಚಂಚಲ ಮನಸ್ಸಿನವರು ಇರ್ತಾರೆ, ಸ್ಟೂಡೆಂಟ್ಸ್ ತುಂಬ ಓವರ್ ಎಕ್ಸೈಟ್ಮೆಂಟ್ ಆಗಿರ್ತಾರೆ. ಸೊ ಅವರನ್ನೆಲ್ಲ ಹ್ಯಾಂಡಲ್ ಮಾಡಲಿಕ್ಕೆ ಅದೊಂದು ನನಗೆ ಯೋಗ ತುಂಬಾ ನನಗೆ ಒಂದು ಹೆಲ್ಪ್ ಮಾಡಿದೆ. ಅದರಲ್ಲಿ ಅಫ್ಕೋರ್ಸ್ ನಮ್ಮ ಡೆಡಿಕೇಶನ್ ಇಂಪಾರ್ಟೆಂಟ್, ಹಾರ್ಡ್ ವರ್ಕ್ ಮಾಡಲೇಬೇಕು, ನಾವು ಲಾಯಲ್ಟಿ ಇರಬೇಕು. ಸರ್ ಯಾವತ್ತೂ ಹೇಳ್ತಾರೆ, ನೀವು ಟೀಚಿಂಗ್ ಪ್ರೊಫೆಷನಿಗೆ ಬರುವಾಗ ನಿಮ್ಮಲ್ಲಿ ಒಂದು ಲಾಯಲ್ಟಿ ಇರಬೇಕು, ಸಮರ್ಪಣೆ ಭಾವನೆ ಇರಬೇಕು. ಅದೆಲ್ಲ ಅದು ತನ್ನಷ್ಟಕ್ಕೆ ಯೋಗ ಮಾಡ್ತಾ ನಿಮ್ಮನ್ನು ಆವರಿಸ್ತದೆ, ಅದು ನಿಮಗೆ ಬರ್ತದೆ ಅಂತ ನಾನು ಭಾವಿಸ್ತೇನೆ. ಪ್ರಧಾನಮಂತ್ರಿ ಸನ್ಮಾನ್ಯ ನರೇಂದ್ರ ಮೋದಿಯವರಿಂದಾಗಿ ನಮ್ಮ ಪ್ರಾಚೀನ ಕಲೆ ಯೋಗ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಪಸರಿಸಲು ಕಾರಣವಾಯಿತು. ಇದು ಹೆಮ್ಮೆಯ ವಿಷಯ. ಅವರಿಗೆ ನಾವೆಲ್ಲ ಕೃತಜ್ಞರು. ಸುಭದ್ರಾ ರಾವ್ ಅವರೇ ಹೇಳುವಂತೆ, June 21 ನಾವು ಯೋಗ ಡೇವನ್ನು ಆಚರಿಸಿ ನಾವು ಕೂಡ ಈಗ ಸರ್ ಜೊತೆ ತುಂಬ ಕ್ಯಾಂಪ್ಸ್ ದಿನವಿಡೀ ಬೆಳಿಗ್ಗೆ ನಾವು 6 ಗಂಟೆಗೆ ಶುರು ಮಾಡಿದರೆ ಸಂಜೆ 8 ಗಂಟೆವರೆಗೆ ನಮಗೆ ಕ್ಯಾಂಪ್ಸ್ ಎಲ್ಲ ಇತ್ತು. ಆದ್ಯತೆ ಬಂದಿದೆ, ಇನ್ನಷ್ಟು ಜನ ಯೋಗವನ್ನು ಕಲಿಬೇಕು. ಅಂದರೆ ನಮಗೆ ಚಿಕ್ಕ ಪ್ರಾಯದಲ್ಲಿ ನಮಗೆ ಗೊತ್ತಾಗೋದಿಲ್ಲ, ಎನರ್ಜಿ ಇರ್ತದೆ, ನಾನು ಹೇಳಿದ ಹಾಗೆ ದೇಹ ಮುಂದೆ ಹೋಗ್ತದೆ ನಾವು ಹೇಳಿದ ಹಾಗೆ. ಆದರೆ ಒಂದು 30 ವರ್ಷ ಆಗ್ತಾ ಬರುವಾಗ ನಮ್ಮ ದೇಹ ನಾವು ಹೇಳಿದ ಹಾಗೆ ಕೇಳೋದಿಲ್ಲ. ಆವಾಗ ನಮಗೆ ಯೋಗ ಇಸ್ ಮಸ್ಟ್. ಅಂದರೆ ಒಂದು ಕಾಯಿಲೆ ಬಂದಾಗ ಯೋಗ ಇಸ್ ಲೈಕ್ ಪ್ರಿವೆಂಟಿವ್. ಈಗ ನಿಮಗೆ ಒಂದು ದೊಡ್ಡ ಮಟ್ಟದಲ್ಲಿ ಆಗೋದು ಅದೊಂದು ಚಿಕ್ಕ ಮಟ್ಟದಲ್ಲೇ ನಿಮಗಾಗಿ ಮುಗಿಸ್ತದೆ ಅಂತ ನನ್ನ ಭಾವನೆ. ಈಗ ಯೋಗ ಶಿಕ್ಷಕಿಯಾಗಿ ಯೋಗ ತರಗತಿಗಳನ್ನು ನಡೆಸುವಷ್ಟು ಮಟ್ಟಿಗೆ ಬೆಳೆದಿದ್ದೇನೆ. ಈ ಅವಕಾಶವನ್ನು ಯೋಗ ಗುರು ಯೋಗರತ್ನ ಗೋಪಾಲಕೃಷ್ಣ ದೇಲಂಪಾಡಿಯವರು ಒದಗಿಸಿಕೊಟ್ಟಿದ್ದಾರೆ. ಈಗ ಇದರ ಪ್ರಯೋಜನ ಪಡೆದ ಬಹಳ ಮಂದಿ ನಮಗೆ ತೋರ್ಪಡಿಸುವಂತಹ ಪ್ರೀತಿ ಹಾಗೂ ಗೌರವ ಮತ್ತಷ್ಟು ಪ್ರೇರಣೆಯನ್ನು ನೀಡಿದೆ. ಇದು ತುಂಬ ಖುಷಿಯ ಸಂಗತಿ ಹೀಗೆಂದವರು ಸುಭದ್ರಾ ರಾವ್.
ನಮ್ಮಲ್ಲಿ ಸಹ ತುಂಬ ಜನ ಕೌನ್ಸಿಲಿಂಗ್ ಅಂತ ಬರ್ತಾರೆ. ಈಗ ಬೆನ್ನು ನೋವು ಉಂಟು ಅಥವಾ ಡಿಪ್ರೆಷನ್ ಸಮಸ್ಯೆ, ಯಂಗ್ಸ್ಟರ್ ಸ್ಪೆಷಲಿ ವರ್ಕ್ ಸ್ಟ್ರೆಸ್ ಅಂತ ಹೇಳ್ತಾರೆ. ಸೊ ಅಂಥವರಿಗೆಲ್ಲ ನಾವು ಒಂದು ಯೋಗ ಥೆರಪಿ ಥರ ಟ್ರೀಟ್ ಮಾಡ್ತೇವೆ, ಕೌನ್ಸಿಲಿಂಗ್ ಕೊಡ್ತೇವೆ. ಅವರಿಗೆ ಅದೊಂದು ಸ್ಪೆಷಲ್ ಆಸನ, ಅವರಿಗೆಲ್ಲ ಮಾಡಿಸ್ಲಿಕ್ಕೆ ಆಗೋದಿಲ್ಲ ನಾವು. ಈಗ ಬ್ಯಾಕ್ ಪೇನ್ ಎಲ್ಲ ಉಂಟು, ಸೊ ಅವರಿಗೆ ಮಲಗಿಕೊಂಡು ಸರಳ ವ್ಯಾಯಾಮಗಳನ್ನು ಮಾಡಿಸೋದು, ಲಿಫ್ಟಿಂಗ್ ಒನ್ ಲೆಗ್ ಅಂತ ನಾವು ಯೋಗ ಅದಕ್ಕೆ ಒಂದು ಸ್ಪೆಷಲ್ ಅಟೆನ್ಷನ್ ಕೊಟ್ಟು ಸ್ಪೆಷಲ್ ಯೋಗ ಥೆರಪಿ ಕ್ಲಾಸ್ ಥರ ಹಾಗೆ ನಾವು ಮಾಡಿಸ್ತೇವೆ. ಸೊ ನಮ್ಮ ಸರ್ ಹೇಳಿಕೊಟ್ಟ ಹಾಗೆ ನಾನು ಕೂಡ ಅದೇ ಹೇಳ್ತೇನೆ, ಯೋಗವನ್ನು ಕಲೀರಿ, ಯೋಗವನ್ನು ಬೆಳೆಸಿ ಅಂತ ನಾನು ಹೇಳ್ತೇನೆ. ಯೋಗದಿಂದ ಆರೋಗ್ಯ, ಈ ಅರಿವನ್ನು ಜನಸಮುದಾಯದಲ್ಲಿ ಮೂಡಿಸುವಲ್ಲಿ ನಾವೆಲ್ಲರೂ ಶ್ರಮಿಸೋಣ. ದೇಲಂಪಾಡಿ ಯೋಗ ಪ್ರತಿಷ್ಠಾನದೊಂದಿಗೆ ಕೈ ಜೋಡಿಸೋಣ.